ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಕಾಪಿ ಬಂದದ ಈಗ ಬೆಳಿಗ್ಗೆ ಕಾಪಿ ಬಂದ ನಾನು ಅದನ್ನು ತೆಗೆದು ನೋಡಿಲ್ಲ. ಯಾಕೆ ನೋಡಿದಿರಲ್ಲ ಜನ ಎಲ್ಲ ರಾತ್ರಿ ನಾನು ಬೆಳಗಾವಿನಿಂದ ಬರೋದಾಗ ರಾತ್ರಿ 2:30 ಗಂಟೆ ಆಯಿತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೇನೆ ಅಂತ. ಹೌದು, ಅಧ್ಯಯನ ಮಾಡಿ ಮತ್ತು ನಾವೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡಿಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ. ಅದು ಒಂದೇ ಚರ್ಚೆ ಆಗ್ತದೆ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದು ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲಿ ಎಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ಈಗ ಮಾತಾಡೋದು ಭಾಳ ತಪ್ಪಾಗುತ್ತೆ. ನಾನು ನೋಡಿಲ್ಲ, ಏನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ ಏನ್ರಿ. ಸ್ವಲ್ಪ ನಿಮ್ಮ ಅದರ ಮಾಧ್ಯಮದಲ್ಲಿ ಬಂದಿದ್ದು, ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅದ ನೋಡಿ ಅದನ್ನ ಹೇಳ್ತೀವಿ. ಈಗ ಲಿಂಗಾಯತರು ನೋಡಿ ಹಾಗೆ ಕಡಿಮೆ ಅಂತಾರೆ. ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ, ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡೋದ್ರಲ್ಲಿ ಮೀಸಲಾತಿ ಸಲುವಾಗಿ 2A ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ, ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ, ಹಿಂದೂ ಸಾಧರು ಅಂತ ಬರ್ಸಿರ್ತಾರೆ. ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ. ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತರ ಪಾಪ್ಯುಲೇಷನು 1 ಕೋಟಿಗಿಂತ ಮೇಲೆ ಹೋಗ್ತದೆ. ಸೊ ಈ 3-4-5 ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ 3Bದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2Aದಾಗ ಮುಂದುವರ್ಸ್ಕೊಂಡ್ರು ಕೂಡ ಕೌಂಟ್ನಲ್ಲಿ ತಗೊಳ್ಬೇಕಾ? ಹೆಡ್ ಕೌಂಟ್ನ ನಮಗೇನಾಗಿದೆ, ಈಗ ಮೀಸಲಾತಿಯವರು ಎಲ್ಲೇ ತಗೊಳ್ಳಿ, ಹೆಡ್ ಕೌಂಟ್ನಲ್ಲಿ ಬರಬೇಕು ಎಲ್ಲರೂ ಕೂಡ. ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಈಗ ಕೆಲವೊಂದು 2Aದಲ್ಲಿದ್ದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಹಿಂಗೆ ಮಾಲಿಗಾರ, ಹಿಂಗೆಲ್ಲನೂ ಕೂಡ ಇದ್ದಾವೆ. ಅವರೆಲ್ಲ 2Aದಲ್ಲಿದ್ದಾವೆ. ಆ 2Aದಲ್ಲಿದ್ದ ಅವರು ಲಿಂಗಾಯತ, ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ, ಲಿಂಗಾಯತ ಅಂತ ಬರ್ಸಿಲ್ಲ. ಅವರೆಲ್ಲರೂ ಬರ್ತಾ ಹಿಂದೂ ಗಾಣಿಗರು, ಹಿಂದೂ ಸಾಧರು ಅಂತ ಬರ್ಸಿದ್ರಿಂದ ಅವರೆಲ್ಲನೂ 2Aದಾಗ ಉಳಿತಾರೆ. ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತಾ. ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಸಹ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊತೀವಿ. ಅದೆಲ್ಲವನ್ನ ಕೂಡಿಸಿ ಒಂದು ದಿವಸ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ, ಅವ್ರಿಗೆ ಇದನ್ನು ಮಾಡುವಂಥದ್ದು. ಅವ್ರು ಲಿಂಗಾಯತ ಉಪಪಂಗಡಗಳು, ಅದು 10% ಕೂಡ ಬೇರೆ ಗಾಣಿಗರು ಇದ್ದಾರೆ, ನಾನ್ ಲಿಂಗಾಯತ ಗಾಣಿಗರು ಇದ್ದಾರೆ, ನಾನ್ ಲಿಂಗಾಯತ ಸಾಧರು ಇದ್ದಾರೆ. ಅವ್ರಿಗೇನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡಿ ಒಟ್ಟಾರೆ ಇವತ್ತು ಲಿಂಗಾಯತ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಅದು ಯಾರ್ದೂ ತಪ್ಪಲ್ಲ, ಕಾಂತರಾಜವ್ರು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗೆ ತಗೊಳ್ಳಿ, ಲಿಂಗಾಯತ ರೆಡ್ಡಿಗಳು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ, 3A ಹೋಗಿರ್ತಾರೆ. ಅವ್ರನ್ನ ಇವೆಲ್ಲರೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತರ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು 25, 35, 40 ಲಕ್ಷ ಆಗ್ತದೆ. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ ದಿವಸದಂತ. ಇವ್ರನ್ನ ಯಾವ ರೀತಿ ನಾವು ಈಗೇನು 3Bಗೆ ತಂದಿದ್ದಾರಲ್ಲ ಅಲ್ಲಿ ತರಬೇಕಾ, ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 2Aದಲ್ಲಿದ್ದಾರೆ. ಸೊ ಅಥವಾ ಅಲ್ಲಿನೇ 2Aದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡಕ್ಕೆ ಹೋಗಿ ಕೌಂಟ್ ಮಾಡಿ ಇದು ಮಾಡಬೇಕಾ? ಇದೆಲ್ಲನೂ ಕೂಡ ಇದೆ. ಅಷ್ಟು ಸರಳವೂ ಕೂಡ ಇಲ್ಲ, ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ. ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ನಾವು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಮತ್ತು ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಈಗ 2Aದಾಗೆಲ್ಲ ಆ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತ ಪರಿಗಣಿಸಿ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆನ ಅವಾಗ ಅವೆಲ್ಲನೂ ಕೌಂಟ್ ಆಗಿರೋ ಸುಮ್ಮನೆ 35-40 ಲಕ್ಷ ಜಾಸ್ತಿ ಆಗ್ತದೆ. 25 ಆಗ್ಬೋದು, 35 ಆಗ್ಬೋದು, 40 ಆಗ್ಬೋದು. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಲಿಂಗಾಯತ ಹೋಗ್ತದೆ. ಇದನ್ನ ಕಡಿಮೆ ತೋರ್ಸಕ್ಕೆ ಕಾರಣ ನಾವು ಇದ್ದೀವಿ, ನಾವು ಕಾರಣ ಇದ್ದೀವಿ. ನಾವು 2A ಮೀಸಲಾತಿ ಲಿಂಗಾಯತದ ಬರ್ಸಿ ನಮಗೆ ಮೀಸಲಾತಿ ಸಿಗಲ್ಲ, ಹಿಂದೂ ಗಾಣಿಗರ ಬರ್ಸಿ ನಮ್ಗೆ ಮೀಸಲಾತಿ ಸಿಗ್ತದೆ, ಹಿಂದೂ ಸಾಧು ಅಂತ ಬರ್ಸಿ ಸಿಗ್ತದೆ, ಹಿಂದೂ ಲಿಂಗಾಯತ ಸಾಧು ಅಂತ ಬರ್ಸಿ ಸಿಗಲ್ಲ ಏನ್ರಿ. ಹಿಂದೂ ಬಣಿಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಣಿಜಿಗರ ಬರ್ಸಿ ಸಿಕ್ಕದ, ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇದ್ದಾರೆ ನೋಡಿ ವಕೀಲರಲ್ಲೇ, ಅವ್ರು ಲಿಂಗಾಯತ ರೆಡ್ಡಿಗಳು, ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ಅವ್ರನ್ನ 3Bದಾಗ ತರಬೇಕು. 3Bದಾಗ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪೋದಿಲ್ಲ ನನ್ನ ಪ್ರಕಾರ. ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗಿದೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತು ಬೇಕಾಗಿದೆ. ಏನು ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಅಪೇಕ್ಷೆ ಇಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore
ಆಡ್ತದೆ 1 ಕೋಟಿ 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ನಾನು ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ, 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪುಟ ಸಭೆಯಲ್ಲಿ ಅಂದ್ರೆ ಅದ್ರ ಬಗ್ಗೆ ಕಾನೂನು ಯಾವುದೇ ರೀತಿ ನೋಡಿ, ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ. ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ, ಅದು ಕೂಡ ಅವ್ರು ಮಾಡಬಾರ್ದಾಗಿತ್ತು. ಅದು ಸರಿಯಾದದ್ದಲ್ಲ. ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಥ್ರೆಟ್ ಮಾಡಿದಾರಲ್ಲ, ಅದು ಕೂಡ ತಪ್ಪು. ಅದು ಕೂಡ ತಪ್ಪು. SP ಅವ್ರ ಜೊತೆ ಮಾತನಾಡಿದ್ದೇನೆ. ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ, ತನಿಖೆ ಆಗ್ತದೆ. ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ. ಆದ್ರೆ ಯತ್ನಾಳ್ ಅವರು ಇದೆಲ್ಲವನ್ನು ಕೂಡ ನಾವೇ ಆಹ್ವಾನಿಸುವಂಥದ್ದು, ಮೈ ಮೇಲೆ ಹಾಕೊಳ್ಳುವಂಥದ್ದು. ದೇವ್ರ ಬಾಯಿ ಕೊಟ್ಟನ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕೊಳ್ಳುವಂಥದ್ದು. ಇದರರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅದಕ್ಕೆ ತನಿಖೆ ಆಗ್ತದೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು. ಪೈಗಂಬರನ್ನ ಬೈಯುವಂಥದ್ದು, ಇದು ಮಾಡುವಂಥದ್ದು. ಯಾಕಂದ್ರೆ ಅವ್ರಿಗೂ ಭಯ ಅದ, ಅವ್ರು ಬೈತಾರ, ಭಾಳ ಕೆಟ್ಟ ಬೈದಿದ್ದಾರೆ. ಮನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ, ಅವ್ರಿಗೂ ಬೈಯಕ್ಕೆ ಬರ್ತದೆ. ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ, ನೀವು ಒಂದು ಒಳ್ಳೆ ಮಂಥನದಿಂದ ಬಂದಂಥವ್ರು, ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ. ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ, ಟೀಕೆ ಟಿಪ್ಪಣಿಗಳು ಬೇರೆ. ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು, ಇದೆಲ್ಲನೂ ಕೂಡ ಮಾತನಾಡಬಾರ್ದು. ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ? ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ. ಎಂದು ಅವ್ರಿಗೆ ನಾವು ಸೂಕ್ತವಾದಂಥ SP ಹೇಳಿದ್ದೀನಿ, ಪ್ರೊಟೆಕ್ಷನ್ ಕೊಡ್ತೀವಿ. ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ. ಅದು ಯತ್ನಾಳ್ ಅವರು ಕೂಡ ಇದನ್ನ ಬಂದ್ ಮಾಡ್ತಾರೆ. ಸರಿಯಾಗಿದ್ದಲ್ಲ, ಶೋಭೆ ತರುವಂಥದ್ದಲ್ಲ. ಇನ್ನಾದ್ರೂ ಅರ್ಥ ಮಾಡ್ಕೊಡ್ರಿ. ಯಾವ ಮುಖ ಇಟ್ಕೊಂಡು ಮಾಡ್ತಾರ, ಹೋಗಿ ಕನ್ನಡ ಮುಖ ನೋಡ್ಕೊಂತ ಹೇಳ್ರಿ. BJP ಅವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಹೇಳ್ರಿ. ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ರಿ. ಅವ್ರಿಗೆ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ, ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರ. ಅಲ್ಲಿ ಅದನ್ನ ಬಿಡಪ್ಪ, 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದಾರಲ್ಲ. 400 ಇದ್ದು 1200 ಆಯ್ತು. ಈಗ ಮತ್ತೆ 50 ರೂಪಾಯಿ ಜಾಸ್ತಿ, ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್. ಅದನ್ನ ಕೇಳ್ರಿ. ಅದಕ್ಕೆ BJP ಅವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ. ಅವ್ರಿಗೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಬೇಡ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ಸಲಹೆ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.